ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಏಸರ್ ಮಾನಿಟರ್ ಬಗ್ಗೆ ಮಾತಾಡೋಣ. ಅದರಲ್ಲಿ ಸ್ಪೆಷಲಾಗಿ ಲೈಕ್ LG TV ಅಂತ ಆಪ್ಷನ್ ಬರುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಇದಕ್ಕೂ ಮುಂಚೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಈ ಮಾನಿಟರ್ ಬಗ್ಗೆ. ಅದರಲ್ಲಿ ನಾನು ಇದು ಯಾವ ರೀತಿ ಫೀಚರ್ಸ್ ಬರುತ್ತೆ ಅದೆಲ್ಲ ಮಾತಾಡಿದ್ದೆ. ಇವತ್ತು LG TV ಯಾವ ರೀತಿ ಬರುತ್ತೆ ಇದರಲ್ಲಿ ಏಸರಲ್ಲಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ರೀತಿ ರಿಮೋಟ್ ಬರುತ್ತೆ. ದಿಸ್ ಇಸ್ ಅಗೇನ್ LG ರಿಮೋಟ್ ಆಗಿದೆ. ಇಲ್ಲಿ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ಬೋದು, ಈ ರಿಮೋಟಲ್ಲಿ LG ಅಂತ ಕಾಣಿಸ್ತಾ ಇದೆ. ಇದು ಈ ರಿಮೋಟ್ ಈ ರೀತಿ ಬರುತ್ತೆ. ಇದರಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಂಡು ನೀವು ಮಾನಿಟರ್ನ ಆಪ್ರೇಟ್ ಮಾಡ್ಬೋದು. ನೀವು ಏಸರ್ದು ಮಾನಿಟರ್ ಅಂದರೆ ಸ್ಮಾರ್ಟ್ ಮಾನಿಟರ್ ಪರ್ಚೇಸ್ ಮಾಡಿದ್ರೆ ನಿಮಗೆ LGದು ಚಾನಲ್ಸು ಆಮೇಲೆ LG ಸ್ಪೆಸಿಫಿಕ್ ಏನಾದರೂ ಆ್ಯಪ್ಸ್ ಇದ್ದರೆ ಅದು ನಿಮಗೆ ಡಿಫಾಲ್ಟಾಗಿ ಬರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಲೈಕ್ LG TV ಅಂತ ತೋರಿಸ್ತಾ ಇದೆ. ಅದನ್ನು ನಾನು ಪ್ರೆಸ್ ಮಾಡಿದ್ರೆ ನನಗೆ ಈ ರೀತಿ TV ಚಾನಲ್ಸ್ ತೋರಿಸುತ್ತೆ. ಕನ್ನಡ ಚಾನಲ್ಸ್, ನ್ಯೂಸ್ ಚಾನಲ್ಸ್ ತೋರಿಸ್ತಾ ಇದೆ. ರೀಜನ್ ಸ್ಪೆಸಿಫಿಕ್ ಅಂತ ಬಂದಾಗ ಹಿಂದಿ ಚಾನಲ್ಸ್ ಬಿಟ್ಟು ಕನ್ನಡ, ತೆಲುಗು ಅಂತ ಬಂದಾಗ ಬರೀ ಲೈಕ್ ನ್ಯೂಸ್ ಚಾನಲ್ಸ್ ಅಷ್ಟೇ ಬರ್ತಾ ಇದೆ. ಉಳಿದಿರೋದು ಲೈಕ್ ನೀವು ಆಲ್ರೆಡಿ ನೋಡ್ತಿರೋಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೆಲ್ಲ ಮ್ಯೂಸಿಕ್ ಚಾನಲ್ಸ್ ಎಲ್ಲ ಹಿಂದಿದಿದೆ. ಬಟ್ ಸ್ಪೆಸಿಫಿಕ್ ಟು ಕನ್ನಡ, ತಮಿಳು, ತೆಲುಗು ಅದ್ಯಾವುದೂ ಇಲ್ಲ ಇನ್ನು. ಬಟ್ ಅವು ಕನ್ನಡ ರೀಜನ್ ಸ್ಪೆಸಿಫಿಕ್ ಅಂತ ಬಂದಾಗ ಲೈಕ್ ಅದನ್ನು ಹೇಳ್ದಂಗೆ ಬರೀ ನ್ಯೂಸ್ ತೋರಿಸ್ತಾ ಇದೆ. ಉಳಿದಿರೋದೆಲ್ಲ ಹಿಂದಿ ಚಾನಲ್ಸ್ ಇದೆ, ಹಿಂದಿ ಮೂವೀಸು, ಆಮೇಲೆ ಝೀ ಚಾನಲ್ಸು ಇದ್ದಾವೆ ಇದರಲ್ಲಿ ಕೆಲವೊಂದು. ಅದೇ ಥರ ಕೆಲವೊಂದು ಇಂಗ್ಲೀಷ್ ಚಾನಲ್ಸು ಇದೆ. ಬಟ್ ಅಗೇನ್ ನೀವು ಸಪ್ರೇಟಾಗಿ ಸಬ್ಸ್ಕ್ರಿಪ್ಷನ್ಗೆ ನೀವು ಪೇ ಮಾಡಬೇಕಂತ ಏನಿಲ್ಲ. ನೀವು ಮಾನಿಟರ್ ಪರ್ಚೇಸ್ ಮಾಡಿದ್ರೆ ಆಯಿತು. ನ್ಯೂಸ್ ಅಂತ ಬಂದಾಗ ನ್ಯೂಸ್ ಸ್ಪೆಸಿಫಿಕ್ ತೋರಿಸುತ್ತೆ ಚಾನಲ್ಸು. ಆಮೇಲೆ ಲೈಕ್ ಅದೇ ಥರ ಮ್ಯೂಸಿಕ್ ಅಂತ ಬಂದಾಗ ಮ್ಯೂಸಿಕ್ ಸ್ಪೆಸಿಫಿಕ್ ಯಾವ ಚಾನಲ್ಸ್ ಇದ್ದಾವೋ ಅವೆಲ್ಲ ತೋರಿಸುತ್ತೆ ನಿಮಗೆ. ಅದೇ ಥರ ನನ್ನ ತೆಳಗೆ ಬಂದು ಎಂಟರ್ಟೈನ್ಮೆಂಟ್ಸ್ ಅಂತ ಬಂದಾಗ ಲೈಕ್ ಕಂಪ್ಲೀಟ್ ಅದು ಮೂವಿ ಚಾನಲ್ಸು, ಸೀರಿಯಲ್ ಚಾನಲ್ಸು ಇವೆಲ್ಲ ಇದ್ದಾವೆ, ಅವೆಲ್ಲ ಇದೆ ಇದರಲ್ಲಿ ತೋರಿಸುತ್ತೆ. ನನಗೆ ಕಿಡ್ಸು ಇದೆ. ಕಿಡ್ಸಲ್ಲಿ ವೆರಿ ಮಿನಿಮಲ್ ಚಾನಲ್ಸ್ ಇದ್ದಾವೆ. ನೀವು ಇಲ್ಲಿ ನೋಡ್ತಿರ್ಬೋದು ಲೈಕ್ ಈ ರೀತಿ ಎಲ್ಲ ಚಾನಲ್ಸ್ ಇದೆ. ಜಸ್ಟ್ ಇನ್ ಕೇಸ್ ನೀವು ಮಕ್ಕಳನ್ನ ಒಂದು ಕಡೆ ಕೂಡಿಸ್ಬೇಕು, ದೊಡ್ಡ ಸ್ಕ್ರೀನಲ್ಲಿ ಮೊಬೈಲ್ ಬಿಟ್ಟು ದೊಡ್ಡ ಸ್ಕ್ರೀನಲ್ಲಿ ಸುಮ್ಮನೆ ಏನೋ ತೋರಿಸ್ಬೇಕು ಅಂದರೆ ದೆನ್ ಇಟ್ಸ್ ಅ ಬೆಸ್ಟ್ ಆಪ್ಷನ್ ಆ್ಯಕ್ಚುಲಿ. ಅದಕ್ಕೆ ನಾನು ಏನೋ ಇದ್ರ ಮೇಲೆ ಡೆಡಿಕೇಟೆಡ್ ವೀಡಿಯೋ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ಸಲ್ಲಿ ಹಾಕಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.